ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಮಾಡುವುದಕ್ಕೆ ಬೇರೆ ಕೆಲಸ ಇರ್ಲಿವಲ್ಲ, ಅದಕ್ಕೆ ಇಂಗ್ಲಿಷ್ ಸ್ಪೀಚಿಂಗ್ ಕೋಚ್ ಕ್ಲಾಸ್ಗೆ ಸೇರ್ಕೊಂಡಿದ್ದೆ. ಅಣ್ಣ, ನಿಮಗೇನಾದರೂ ಅರ್ಥವಾಯಿತೆ? ಅರ್ಥವಾಗಿಲ್ಲವೆಂದರೆ ನಮಗೆ ಅವಮಾನವಾಗುತ್ತದೆ. ಅರ್ಥವಾಗಿದ್ದಂತೆ ನಟಿಸಬೇಕಷ್ಟೆ. ಬಹಳಷ್ಟು ಜನ ಹೀಗೆ ನಟಿಸುತ್ತಿರುತ್ತಾರೆ, ಅರ್ಥವಾದಂತೆ ನಗುತ್ತಿರುತ್ತಾರೆ. ಅರ್ಥವಾಯಿತು. ಅರ್ಜುನ, ಸರಿ, ಹಾಗಾದರೆ ಪಗಡೆ ಆಟ? ಅದೆಲ್ಲ ಯಾವುದು ಬೇಡ. ಆಟವು ಆಟವಾಗಿರದೆ ಸ್ಪರ್ಧೆಗೆ ಇಳಿದಾಗ ವಿನಾಕಾರಣ ವೈಮನಸ್ಸೆ ಉಂಟಾಗಿ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆಗಳೇ ಹೆಚ್ಚು. ಕೇವಲ ಪಗಡೆ ಆಟದ ಸ್ಪರ್ಧೆಗೆ ಹೀಗೆ ಹೆದರಿಕೊಂಡು ಓಡಿ ಹೋದರೆ ಹೇಗೆ ಅಗ್ರಜ? ಮುಂದೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಏನು ಮಾಡುತ್ತಾರೋ ಏನೋ. ಯುದ್ಧ ಮಾಡುವುದು ಎಂದರೆ ವೀರನಿಗೆ ಕಲ್ಲು ಸಕ್ಕರೆ ತಿಂದ ಹಾಗೆ. ನಾವು ಯಾವತ್ತೂ ಯುದ್ಧ ಮಾಡುವುದಕ್ಕೆ ಭಯ ಬೀಳುವುದಿಲ್ಲ. ಮತ್ತೇಕೆ ಸಕ್ಕರೆ ಕಾಯಿಲೆ ರೋಗಿ ನನಗೆ ಕಲ್ಲು ಸಕ್ಕರೆ ಬೇಡ ಎಂದ ಹಾಗೆ ಪಗಡೆ ಆಟಕ್ಕೆ ಒಲ್ಲೆ ಎನ್ನುತ್ತಿದ್ದೀರಿ? ಸುಯೋಧನ, ಸೋಲು ಅಂದ ಮೇಲೆ ಒಂದಲ್ಲ ಒಂದು ರೀತಿ ಭಯ ಇದ್ದೇ ಇರುತ್ತದೆ. ಪಾಪ, ಆಟದಲ್ಲಿ ಸೋತಿ ತಲೆ ತಗ್ಗಿಸಿಕೊಂಡು ಹೋಗಬೇಕು ಎಂದು ಯೋಚನೆ ಮಾಡುತ್ತಿದ್ದಾರೆ. ನಮಗೆ ಯಾವ ಭಯವೂ ಇಲ್ಲ. ಪಗಡೆ ಆಟ, ಜೂಜು, ತಂಬಾಕು ನಮ್ಮ ಮನೆತನಕ್ಕೆ ಒಳ್ಳೆಯದಲ್ಲ ಅಂತ ತಿಳಿದಿದ್ದೇವೆ. ಆದ್ದರಿಂದಲೇ ಬೇಡ ಎನ್ನುತ್ತಿದ್ದೇವೆ. ಹೌದೌದು, ಕುಣಿಯಾಕ್ ಬರ್ದಿರೋನು ನೆಲ ಡೊಂಕು ಒಂದಂತೆ. ನಿಮ್ಮಿಂದ ಆಡಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ಸೋಲು ಒಪ್ಪಿಕೊಳ್ಳಿ. ಮಾಮ, ಆಡದಲ್ಲೇ ಹೇಗೆ ಸೋಲನ್ನು ಒಪ್ಪಿಕೊಳ್ಳುವುದು ಸಾಧ್ಯ? ಹಾಗಾದರೆ ಆಡಿ ಗೆದ್ದು ತೋರ್ಸೆ ನಿನ್ನ ಪೌರುಷವನ್ನು. ಅಣ್ಣ, ಬನ್ನಿ ನಾವು ಹೋಗೋಣ. ನಮ್ಮ ಪೌರುಷ ನಮ್ಗೆ ಗೊತ್ತಿದೆ, ಇವ್ರಿಗೆ ಯಾಕೆ ತೋರಿಸೋದು? ಬನ್ನಿ. ಹೋಗಲಿ ಬಿಡು ಮಾಮ, ಪಾಪ ಹೆದರಿ ಓಡುತ್ತಿದ್ದಾರೆ ಸಹೋದರರು. ಹೆದರಿಕೆ ನಮ್ಮ ವಂಶಕ್ಕೆ ಇಲ್ಲ. ಪಗಡೆ ಆಟವನ್ನು ಆಡೋಣ. ಏನ್ ಹೇಳ್ತಿದ್ದೀರಾ ನೀವು? ಅಣ್ಣ, ಈ ಆಟ ಎಲ್ಲ ಏನು ಬೇಡಣ, ಬನ್ನಿ ಹೋಗೋಣ. ನನ್ನ ಮಾತಿಗೆ ಬೆಲೆ ಕೊಡುವುದಾದರೆ ನನ್ನ ಮಾತಿಗೆ ಮರು ಮಾತನಾಡದೆ ದಯವಿಟ್ಟು ಸುಮ್ಮನಿರಿ. ದುರ್ಯೋಧನ, ಬಾ, ಆಟ ಶುರು ಮಾಡೋಣ. ನಾನು ಆಡುವುದಿಲ್ಲ. ನನ್ನ ಬದಲಾಗಿ ನಮ್ಮ ಮಾಮ ಶಕುನಿಯವರು ಆಡುತ್ತಾರೆ. ಯಾಕೆ? ಮೊದಲು ನೀನೇ ಅಲ್ಲವೇ ಆಟವಾಡೋಣ ಅಂತ ಹೇಳಿದ್ದು? ನಾನೇ ಆಡೋಣ ಎಂದಿದ್ದೆ. ನಿಮ್ಮ ಲೆವೆಲ್ಗೆ ನಮ್ಮ ಮಾಮನವರು ಆಡಿದರೆ ಸಾಕು ಎನಿಸಿತು. ಮೊದಲು ಇವರನ್ನು ಸೋಲಿಸಿ ತೋರಿಸಿ, ಆಮೇಲೆ ನನ್ನ ಜೊತೆ ಆಡಿಯವರಂತೆ. ಅಣ್ಣ, ಬೇಡ ಅಣ್ಣ, ಬನ್ನಿ ಹೋಗೋಣ. ಅಣ್ಣ, ಬನ್ನಿ ಹೋಗೋಣ. ನಾನು ಆಟ ಆಡಲು ಸಿದ್ಧ. ಯಾರು ಮಾತನಾಡಬೇಡಿ, ಇದು ನನ್ನ ಮರ್ಯಾದೆಯ ಪ್ರಶ್ನೆ. ಸರಿ, ಆಟ ಶುರು ಮಾಡಿ. ಇರಿ 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 ಇರಿ. ಕೌರವರಿಗೂ ಪಾಂಡವರ ಮಧ್ಯೆ ಈ ಸ್ಪರ್ಧೆ ನಡೆಯುತ್ತಿದೆ. ಇಷ್ಟು ಸಾಮಾನ್ಯವಾಗಿ ಆಡುವುದೇ ಹೇಗೆ ಸಾಧ್ಯ? ಮತ್ತೆ ಹಬ್ಬದ ರೀತಿಯಲ್ಲಿರಬೇಕು. ಆಟವನ್ನು ವೀಕ್ಷಿಸಲು ರಾಜ್ಯದ ಜನರೆಲ್ಲ ಬರಬೇಕು. ಆಸ್ಥಾನದ ಮಂತ್ರಿಗಳು, ಸಂಬಂಧಿಕರು ಎಲ್ಲರೂ ಇಲ್ಲಿಗೆ ಬರಬೇಕು. ಕುರು ಸಾರ್ವಭೌಮರೇ, ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ.
ಮಿಕ್ಕಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಅಸಲಿ ಆಟ ಈಗ ಶುರು. ಪ್ರೇಕ್ಷಕರಿಗೆ ನಮಸ್ಕಾರ. ಕುರುಕ್ಷೇತ್ರ ನಾಟಕದ ಮುಖ್ಯವಾದ ಘಟ್ಟ ಪಗಡೆಯಾಟ. ಈ ಹಂತಕ್ಕೆ ನಾವೀಗ ಬಂದು ತಲುಪಿದ್ದೇವೆ. ಎಲ್ಲರೂ ಶಿಸ್ತಿನಿಂದ ಸಹನೆಯಿಂದ ಸಹಕರಿಸಬೇಕೆಂದು ವಿನಂತಿ. ಒಬ್ಬರ ಕಷ್ಟವನ್ನು ನೋಡಿ ನಿನ್ನ ಮನಸ್ಸು ಕರಗಿದ್ದೇ ಆದರೆ ನೀನು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ. ಒಬ್ಬರ ಕಷ್ಟಕ್ಕೆ ನಿನ್ನ ಮನಸ್ಸು ಕರಗಿ ಅವರ ಸಹಾಯಕ್ಕೆ ನೀನು ಮುಂದೆ ಬಂದರೆ ಹಾಗಿದ್ದಲ್ಲಿ ಭಗವಂತ ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿಸಿದ್ದು ಸಾರ್ಥಕ. ಹಾ ನೋಡಿ, ಈಗ ನಿಜವಾದ ನಾಟಕ ಶುರುವಾಗುತ್ತೆ. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ನಾಟಕ ಮಾಡಬೇಕು. ಎಲ್ರಿಗೂ ಒಂದು ಮಾಹಿತಿ ಏನಂದ್ರೆ, ದ್ರೌಪದಿ ಪಾತ್ರ ಮಾಡಬೇಕಾಗಿದ್ದವನು ತನಗೆ ಭೀಮ ಅಥವಾ ದುರ್ಯೋಧನ ಪಾತ್ರ ಬೇಕು ಅಂತ ಹಠ ಮಾಡಿಕೊಂಡು ಕೈಕೊಟ್ಟು ಹೊರಟೋಗಿದ್ದಾನೆ. ಈಗ ನಾನು ಬೇರೆಯವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಅವನು ಹೇಗಿದ್ದಾನೋ ಹಾಗೆ ಪಾತ್ರ ಮಾಡಬೇಕು. ಅವನೇನಾದರೂ ತಪ್ಪು ಮಾಡಿದ್ರೆ ನೀವು ಜೊತೆಲಿ ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಇಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡಿದ್ದೀರಿ, ಹೀಗೆ ಮುಂದುವರಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹಾ ಮುಂದುವರಿಸಿ. ಆಟವನ್ನು ಪ್ರಾರಂಭಿಸೋಣವೇ? ಅದಕ್ಕಾಗಿ ಅಲ್ಲ ನಾನು ಕಾಯುತ್ತಿದ್ದೇನೆ. ಆದರೆ ಆಟ ಸುಮ್ಮನೆ ಆಡೋಂಗಿಲ್ಲ. ಏನಾದರೂ ವಸ್ತು ಒಂದು ಪಣಕ್ಕಿಟ್ಟು ಆಡಬೇಕು. ಇದೇನಿದು? ಈ ವಿಷಯವನ್ನು ಮೊದಲೇ ಯಾಕೆ ತಿಳಿಸಲಿಲ್ಲ? ನಾವು ಬರುತ್ತಾ ಬರಿಗೈಯಲ್ಲೇ ಬಂದಿದ್ದೇವೆ. ಈಗ ತಿಳಿಸ್ತಾ ಇದ್ದೀನಿ ಅಲ್ಲವೇ? ನಿಮ್ಮ ಬಳಿ ಏನಿದೆಯೋ ಅದನ್ನೇ ಪಣಕ್ಕಿಟ್ಟು ಆಡಬಹುದು. ನಮ್ಮ ಬಳಿ ಏನಿದೆ? ಓಹೋ, ಇದನ್ನೇ ಇಟ್ಟು ಆಡುತ್ತೇನೆ. ಪ್ರಾರಂಭಿಸಿ. 2, 3. ಒಳ್ಳೇದು ಒಳ್ಳೇದು. ನಾವೇ ಗೆದ್ದೆವು.